ದಕ್ಷಿಣ ಕನ್ನಡದಲ್ಲಿ ಇಬ್ಬರು ಹೊಸ ಅಭ್ಯರ್ಥಿಗಳ ನಡುವೆ ಅಖಾಡ ರೆಡಿ ಆಗಿದೆ. ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಫೈಟ್ ನೀಡ್ತಾ ಇದೆ. ಹಿಂದುತ್ವದ ಭದ್ರಕೋಟೆಯಲ್ಲಿ ಹಾಗಾದ್ರೆ ಈ ಬಾರಿ ಯಾರಿಗೆ ಗೆಲುವು ಅನ್ನೋದು ಪ್ರಶ್ನೆ. ಬಿಜೆಪಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಖಾಡದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಪದ್ಮರಾಜ್ ಸ್ಪರ್ಧಿಸ್ತಾ ಇದ್ದಾರೆ. ಯಾರಿಗೆ ಒಲಿಯುತ್ತೆ ಗೆಲುವಿನ ಹಾರ ಅನ್ನೋದು ಪ್ರಶ್ನೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಕೆಲವೇ ಗಂಟೆಗಳು ಬಾಕಿ ಇದೆ ಮತದಾನಕ್ಕೆ. ದಕ್ಷಿಣ ಕನ್ನಡ ಏನ್ ಹೇಳ್ತಾ ಇದೆ? ಭಾವನಾ, ಹೌದು. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಅನೇಕ ವರ್ಷಗಳ ಚುನಾವಣೆ ಇತಿಹಾಸವನ್ನ ಗಮನಿಸ್ತಾ ಹೋದ್ರೆ ಈ ಬಾರಿಯ ಚುನಾವಣೆ ಬಹಳ ಸ್ವಚ್ಛ ಮತ್ತು ಶುದ್ಧವಾಗಿ, ಅಂದ್ರೆ ಅಭ್ಯರ್ಥಿಗಳಲ್ಲಿ ಯಾವುದೇ ರೀತಿಯಾದ ಗೊಂದಲದ ಹೇಳಿಕೆಗಳಿಲ್ಲ ಅಥವಾ ವಿವಾದಾತ್ಮಕ ಹೇಳಿಕೆಗಳಿಲ್ಲ. ಅದರ ಜೊತೆಗೆ ಗಲಾಟೆ ಗದ್ದಲಗಳಿಲ್ಲದೆ ಯಾವುದೇ ಈ ರೀತಿಯಾದಂತಹ ಗೊಂದಲಗಳಿಗೆ ಸಾಕ್ಷಿಯಾಗದೆ ಬಹುಶಃ ದಕ್ಷಿಣ ಕನ್ನಡ ಈ ಬಾರಿ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದೆ. ಬಹುಶಃ ಇದಕ್ಕೆ ಕಾರಣ ಇಬ್ರು ಕೂಡ ಹೊಸ ಅಭ್ಯರ್ಥಿಗಳು, ಪ್ರಬುದ್ಧವಾದಂತಹ ಅಭ್ಯರ್ಥಿಗಳು. ಒಬ್ರು ಅಡ್ವೊಕೇಟ್ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್, ಇನ್ನೊಬ್ರು ಸೇನೆಯಲ್ಲಿ ಬಂದಂತ. ಪ್ರತಿ ಬಾರಿ ನಾವು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡುವಾಗ ಮಂಗಳೂರು, ಉಡುಪಿ, ಕಾರವಾರ ಅದು ಮೋದಿ ಚುನಾವಣೆಗಳು ಅನ್ನುವ ರೀತಿಯಲ್ಲಿ ಕನ್ಸಿಡರೇಷನ್ ಮಾಡ್ತೀವಿ. ಮಂಗಳೂರು ಮತ್ತು ಉಡುಪಿಯಲ್ಲಿ ಮೋದಿ ಫ್ಯಾಕ್ಟರ್ ಎಷ್ಟು ವರ್ಕ್ ಮಾಡುತ್ತೆ, ಹಿಂದುತ್ವ ಫ್ಯಾಕ್ಟರ್ ಪುನರಪಿ ವಿಧಾನಸಭಾದಲ್ಲೂ ನೋಡಿದ್ವಿ ವರ್ಕ್ ಆಗಿತ್ತು, ಮರ್ಮರಿಂಗ್ನ ಹೊರತಾಗಿಯೂ ಕೂಡ. ಮತ್ತು ಈ ಬಾರಿ ಜಾತಿಯದ್ದನ್ನು ಕೇಳ್ತಾ ಇದ್ದೀವಿ. ಒಂದು ಕಡೆ ಬಂಟ ಬಿಲ್ಲವ, ಇನ್ನೊಂದು ಕಡೆ ಬಿಲ್ಲವ ಬಂಟ ಮಂಗಳೂರು ಉಡುಪಿಯಲ್ಲಿ. ಈ ಮೂರು ಫ್ಯಾಕ್ಟರ್ಗಳು ಎಷ್ಟು ವರ್ಕ್ ಆಗಬಹುದು? ಪ್ರಶಾಂತ್, ಹೌದು. 2014ರಿಂದ ಮೋದಿ ಹವಾ ಏನ್ ಬಂದಿತ್ತು, ಆ ಬಳಿಕ ಈ ಇಲ್ಲಿನ ಚುನಾವಣೆಗಳು ಪ್ರತಿ ಬಾರಿ ಮೋದಿಯ ಹೆಸರಿನಲ್ಲಿ ನಡೀತಾ ಇತ್ತು. ಆದ್ರೆ ಈ ಬಾರಿಯ ನಾವು ಚುನಾವಣೆಯ ಒಂದು ಇಲ್ಲಿನ ಪರಿಸ್ಥಿತಿಯನ್ನ ಗಮನಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ಆ ಮೋದಿಯ ಜೊತೆಗೆ ಬೇರೆ ರೀತಿಯಾದಂತಹ ಒಂದು ಫೈಟ್ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಜಾತಿ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ನಡೆಯೋದಿಲ್ಲ, ಇದು ಸಂಘ ಪರಿವಾರದ ಪ್ರಯೋಗಶಾಲೆ ಅನ್ನುವಂಥ ಮಾತುಗಳಿತ್ತು. ಆದರೆ ಈ ಬಾರಿ ಕಾಂಗ್ರೆಸ್, ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಈ ಬಾರಿ ಅಭ್ಯರ್ಥಿಯ ಆಯ್ಕೆಯಲ್ಲಿ ಮಾಡಿರುವಂತಹ ಒಂದು ಪ್ರಯೋಗ ಏನಿದೆ, ಆ ಪ್ರಯೋಗ ಈ ಬಾರಿ ಮೋದಿ ಹವಾದ ಜೊತೆಗೆ ಜಾತಿ ರಾಜಕಾರಣದ ಚರ್ಚೆಗಳನ್ನ ಕೂಡ ಹುಟ್ಟು ಹಾಕಿರುವಂತದ್ದು. ಅದರ ಜೊತೆಗೆ ಇಲ್ಲಿ ಒಂದು ಟಫ್ ಫೈಟ್ ಅನ್ನ ಕೂಡ ಹುಟ್ಟು ಹಾಕದಂತೆ ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕಳೆದ ಬಾರಿ 275 ಒಂದು ಇದರಲ್ಲಿ ಮೆಜಾರಿಟಿಯಲ್ಲಿ ಅಂತರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಗೆದ್ದಿದ್ರು. ಹಾಗಾಗಿ ಈ ಬಾರಿಯ ಬಿಜೆಪಿ ಯಾರೇ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ರು ಕೂಡ ಅವರು ಬಹಳ ಸಲೀಸಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪ್ಲಸ್ ಏನು, ಪದ್ಮರಾಜ್ ಪ್ಲಸ್ ಏನು, ಒಂದೊಂದು ಲೈನ್ದಲ್ಲಿ ಹೇಳೋದಾದ್ರೆ? ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಒಬ್ಬ ರಾಷ್ಟ್ರೀಯವಾದಿ, ಅದರ ಜೊತೆಗೆ ಅವರು ಸೈನಿಕ ಅನ್ನುವಂಥದ್ದೇ ಅವರಿಗೆ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ಪದ್ಮರಾಜ್ಗೆ ಪ್ಲಸ್ ಪಾಯಿಂಟ್ ಇರುವಂತದ್ದು ಒಂದು ಅವರು ಅಡ್ವೊಕೇಟ್ ಆಗಿರುವಂತದ್ದು, ಅಂದ್ರೆ ನ್ಯಾಯವಾದಿ. ಅದರ ಜೊತೆಗೆ ಅವರು ಬಿಲ್ಲವ ಸಮಾಜದಲ್ಲಿ ಗುರುತಿಸಿಕೊಂಡವರು, ಅಂದ್ರೆ ಕರಾವಳಿ ಬಹಳ ಪ್ರಬಲ ಬಿಲ್ಲವ ಸಮುದಾಯ, 4.5 ಲಕ್ಷ ಮತದಾರರಿದ್ದಾರೆ. ಈ ಹಿಂದೆ ಚುನಾವಣೆಗಳನ್ನ ಕಾಂಗ್ರೆಸ್ ಎದುರಿಸಿದ್ದಂಥದ್ದು ಬಂಟ ಅಭ್ಯರ್ಥಿಗಳ ಮೂಲಕ, ಅಂದ್ರೆ ಬಿಜೆಪಿಯಲ್ಲೂ ಕೂಡ ಬಂಟ ಅಭ್ಯರ್ಥಿ ಇದ್ರು, ಕಾಂಗ್ರೆಸ್ನಲ್ಲೂ ಕೂಡ ಬಂಟ ಅಭ್ಯರ್ಥಿ ಇದ್ರು. ಆದ್ರೆ ಈ ಬಾರಿ ಒಬ್ಬ ಬಂಟ ಸಮುದಾಯದ ಅಭ್ಯರ್ಥಿಯ ವಿರುದ್ಧ ಒಬ್ಬ ಬಿಲ್ಲವ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸಿದ್ದಾರೆ. ಅದರ ಜೊತೆಗೆ ಅವರು ಜನಾರ್ದನ ಪೂಜಾರಿ ಅವರ ಶಿಷ್ಯ ಅನ್ನುವಂಥದ್ದು ಕೂಡ ಬಹಳ ಪಾಸಿಟಿವ್ ಆಗಿ ಇಲ್ಲಿ ವೈವ್ ಆಗ್ತಾ ಇದೆ. ಯಾಕಂದ್ರೆ ಜನಾರ್ದನ ಪೂಜಾರಿ ಗೆದ್ದುಕೊಂಡು ಬಂದಂತವ್ರು, ಆದ್ರೆ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಅವರು ಸೋತ್ರು. ನಿರಂತರ 30 ವರ್ಷಗಳಿಂದ ಇಲ್ಲಿ ಬಿಜೆಪಿ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದೆ. ಅದರ ಜೊತೆಗೆ ಆದ್ರೆ ಈಗ ಈ ಬಾರಿ ಒಂದಷ್ಟು ಬದಲಾವಣೆಗಳಾಗಿದೆ. ಯಾಕಂದ್ರೆ ಕಳೆದ ಬಾರಿ 45,000 50,000 ಓಟ್ ಎಸ್ಡಿಪಿಗೆ, ಆದ್ರೆ ಥ್ಯಾಂಕ್ ಯು ವೆರಿ ಮಚ್ ಭರತ್. 26ಕ್ಕೆ ಚುನಾವಣೆ ಮುಗಿಸಿ 28ಕ್ಕೆ ಮದುವೆ ಕೂಡ ಮಾಡ್ಕೊಂಡಿದ್ದಾರೆ. ಅವರು ಇಲ್ಲಿಂದನೇ ಶುಭಾಶಯಗಳನ್ನು ತಿಳಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.